ಸರೋವರವೊಂದರಲ್ಲಿ 2 ಬಾತುಗಳು ಮತ್ತು 1 ಆಮೆ ವಾಸವಾಗಿದ್ದವು. ಮೂವರು ಒಳ್ಳೆಯ ಗೆಳೆಯರಾಗಿದ್ದವು. ಒಂದು ವರ್ಷ ಮಳೆ ಚೆನ್ನಾಗಿ ಬರದೆ ಸರೋವರ ಬತ್ತುತ್ತಾ ಬಂದಿತು. ಒಂದು ದಿನ ಬಾತುಗಳು, ಈ ವರ್ಷ ಮಳೆ ಇಲ್ಲದೆ ಸರೋವರ ಬತ್ತಿ ಹೋಗುತ್ತಿದೆ, ನಾವು ಬೇರೊಂದು ಸರೋವರಕ್ಕೆ ಹೋಗೋಣ ಎಂದು ಮಾತನಾಡಿಕೊಂಡವು. ಬಾತುಗಳು ತಮ್ಮ ಯೋಜನೆಯನ್ನು ಆಮೆಗೆ ಹೇಳಿದವು. ಆಗ ಆಮೆಯು, ಬಾತುಗಳೇ, ನೀವೇನೋ ನಿಮಗಿರುವ ರೆಕ್ಕೆಗಳ ಸಹಾಯದಿಂದ ಹಾರಿ ಹೋಗುತ್ತೀರಿ, ಆದರೆ ನಾನು ಹೇಗೆ ಹೋಗುವುದು? ನನ್ನನ್ನು ಬಿಟ್ಟು ಹೋಗುವುದು ನಿಮಗೆ ಸರಿ ಕಾಣುವುದೇ ಎಂದು ಕೇಳಿತು. ಆಗ ಬಾತುಗಳು ಆಮೆಯನ್ನು ಬಿಟ್ಟು ಹೋಗುವುದು ಗೆಳೆತನದ ಲಕ್ಷಣವಲ್ಲ ಎಂದು ಯೋಚಿಸಿ ಇದಕ್ಕೇನಾದರೂ ಯೋಚಿಸಬೇಕು ಎಂದುಕೊಂಡವು. ಕಡೆಗೆ ಅವಕ್ಕೆ ಒಂದು ಉಪಾಯ ಹೊಳೆಯಿತು. ಅದನ್ನು ಅವು ಆಮೆಗೆ ಹೇಳಿದವು. ಆಮೆ, ನಾವು ಹೇಳಿದಂತೆ ಕೇಳಿದರೆ ನಿನ್ನನ್ನು ನಮ್ಮೊಡನೆ ಕರೆದೊಯ್ಯುತ್ತೇವೆ. ನೀನು ಮಾಡಬೇಕಾಗಿರುವುದಿಷ್ಟೇ, ನಾವು ನಿನ್ನನ್ನು ಬೇರೆ ಸ್ಥಳಕ್ಕೆ ಒಯ್ಯುವವರೆಗೂ ಮಾತನಾಡಬಾರದು, ಬಾಯಿ ಬಿಡಬಾರದು, ತಿಳಿಯಿತೆ ಎಂದವು. ಆಮೆ ಬಾತುಗಳ ಮಾತಿಗೆ ಒಪ್ಪಿಕೊಂಡಿತು. ತಾನು ಬಾಯಿ ಬಿಡುವುದಿಲ್ಲ ಎಂದು ಮಾತು ಕೊಟ್ಟಿತು. ಆಗ ಬಾತುಗಳು ಒಂದು ಉದ್ದವಾದ ಮತ್ತು ದಪ್ಪ ಇರುವ ಕಡ್ಡಿಯನ್ನು ತಂದವು. ಆಮೆ, ಕಡ್ಡಿಯ ಮಧ್ಯಭಾಗವನ್ನು ಕಚ್ಚಿಕೊ, ನಾವು ಕಡ್ಡಿಯನ್ನು ಕಚ್ಚಿಕೊಂಡು ಮೇಲಕ್ಕೆ ಹಾರುತ್ತೇವೆ, ನಾವು ಹೇಳುವವರೆಗೂ ಬಾಯಿ ಬಿಡಬೇಡ ಎಂದು ಆಮೆಗೆ ಹೇಳಿದವು. ಆಮೆ ಹೂಗುಟ್ಟಿತು. 2 ಬಾತುಗಳು ಒಂದೊಂದು ತುದಿಯನ್ನು ಬಾಯಲ್ಲಿ ಕಚ್ಚಿಕೊಂಡು ಮೇಲಕ್ಕೆ ಹಾರಿದವು. ಆಮೆ ಕಡ್ಡಿಯ ಮಧ್ಯಭಾಗವನ್ನು ಕಚ್ಚಿ ಹಿಡಿದಿತ್ತು. ಬಾತುಗಳು ಹಳ್ಳಿಯೊಂದರ ಮಧ್ಯದಲ್ಲಿ ಹಾದು ಹೋಗುತ್ತಿರಬೇಕಾದರೆ ರಸ್ತೆಯಲ್ಲಿ ಜನ ಬಾತುಗಳು ಆಮೆಯನ್ನು ಆರಿಸಿಕೊಂಡು ಹೋಗುತ್ತಿರುವುದನ್ನು ನೋಡಿ ನಕ್ಕರು. ಮಕ್ಕಳು ಚಪ್ಪಾಳೆ ತಟ್ಟಿ ಕುಣಿದರು. ಆಗ ಅದನ್ನು ಆಮೆ ಮೇಲಿನಿಂದ ನೋಡಿತು. ಎಲ್ಲರೂ ನನ್ನನ್ನು ನೋಡಿ ನಗುತ್ತಿದ್ದಾರೆ ಎಂದು ಅದಕ್ಕೆ ತಿಳಿಯಿತು. ಅದಕ್ಕೆ ಕೋಪ ಬಂದಿತು. ನಂತರ ಆಮೆ ಜನರಿಗೆ ಬೈಯಲು ಕೊಟ್ಟ ಮಾತು ಮರೆತು ಸ್ವಲ್ಪ ಬಾಯಿ ಬಿಟ್ಟಿತು. ಆಧಾರ ತಪ್ಪಿದ್ದರಿಂದ ಅದು ದೊಪ್ಪನೆ ಕೆಳಗೆ ಬಿದ್ದು ಸತ್ತು ಹೋಯಿತು. ಇನ್ನಷ್ಟು ಸ್ವಾರಸ್ಯಕರ ಕಥೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.